ಅಲ್ಲರ್ ಟೋಪಿ ಶಾಸಕ ನಾನೇ ಹೇಳ್ತೀನಿ ನೇರವಾಗಿ. ಯಾಕಂದ್ರೆ ಕಾಂಗ್ರೆಸ್ನ ವಿರುದ್ಧ ನಮ್ಮ ಹೋರಾಟ ಏನಿದ್ರು ಈ ಕಾಂಗ್ರೆಸ್ನ ಭ್ರಷ್ಟ ಮುಖ್ಯಮಂತ್ರಿಯ ವಿರುದ್ಧ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಹೋರಾಟ ಅವರು ಮಾಡಿರ್ತಕ್ಕಂಥ ಹಗರಣಗಳನ್ನ ಈಗಾಗಲೇ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು 3 ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿಯನ್ನ ಲೂಟಿ ಹೊಡೆದಂತ ನಾಗೇಂದ್ರ ಅವ್ರನ್ನ ಈಗಾಗಲೇ ರಾಜೀನಾಮೆ ಕೊಡಿಸಿ ಅವರಿಗೆ ಜೈಲು ಶಿಕ್ಷೆ ಕೂಡ ಅನುಭವಿಸಲಿಕ್ಕೆ ಅವರಿಗೆ ಏನು ಅಧಿಕಾರಿಗಳು ನೀಡಿರ್ತಕ್ಕಂಥ ಅವ್ರ ಮೇಲೆ ಇಡಿಯನ್ನ ಏನು ಅಧಿಕಾರಿಗಳ ಒಂದು ಎಫ್ಐಆರ್ ಮಾಡಿ ಅವರಿಗೆ ಶಿಕ್ಷೆಯನ್ನ ನೀಡುವಂತ ಸಂದರ್ಭದಲ್ಲಿ ಬೇಗ ಮೇಲೆ ಇರ್ತಕ್ಕಂಥ ನಾಗೇಂದ್ರ ಅವರಿಗೆ ಇವತ್ತು ಮತ್ತೆ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದಲಿತ ಬಂಧುಗಳಿಗೆ ಮಾಡಿರ್ತಕ್ಕಂಥ ಅಗೌರವ. ಅವರು ದಲಿತರ ದುಡ್ಡು, ವಾಲ್ಮೀಕಿ ಜನಾಂಗದವರ ದುಡ್ಡು ಇವತ್ತು ಲೂಟಿ ಹೊಡೆದು ಪಕ್ಕದ ಒಂದು ತೆಲಂಗಾಣ ಆಂಧ್ರಕ್ಕೆ ಕಳಿಸಿ ಅವರೆಲ್ಲ ಕೂಡ ಲೂಟಿ ಹೊಡೆದು ಈ ಸರ್ಕಾರದಲ್ಲಿ ನಾಶ ಮಾಡಿದಂತ ನಮ್ಮ ಸಂಪತ್ತನ್ನ ಬೇರೆ ರಾಜ್ಯಗಳಿಗೆ, ಹೊರ ರಾಜ್ಯಗಳಿಗೆ ಸೋನಿಯಾ ಗಾಂಧಿ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಪ್ರಿಯಾಂಕಾ ಗಾಂಧಿ ಅವರು ಇರ್ಬೋದು, ಇಲ್ಲಿ ಬರ್ತಾರೆ ಯಾರೋ ಸುರ್ಜೇವಾಲಾ ಆ ಕಡೆ KC ವೇಣುಗೋಪಾಲ್ ಅಂತ ಕೂಡ ಬರ್ತಾರೆ. ಅವರೆಲ್ಲ ಮೂಟೆ ಹೊತ್ಕೊಂಡು ಹೋಗೋದು, ಇವರೆಲ್ಲ ರೆಡಿ ಮಾಡೋದು ನಮ್ಮ ದುಡ್ಡು, ನಮ್ಮ ದಲಿತರ ದುಡ್ಡು, SC ST ನಿಗಮದಲ್ಲಿರ್ತಕ್ಕಂಥ ದುಡ್ಡು, ಸಾವಿರಾರು ಕೋಟಿನ ಇವ್ರ ಬ್ಯಾಗ್ಗಳ ಮುಖಾಂತರ ಜೆಟ್ ಫ್ಲೈಟ್ ಅಲ್ಲಿ ಬರ್ತಾರೆ. ಅವರ ಪ್ರೈವೇಟ್ ಫ್ಲೈಟ್, ಹೆಲಿಕಾಪ್ಟರ್ ಬಂದು ಲೂಟಿ ಹೊಡ್ಕೊಂಡು ಬ್ಯಾಗ್ಗಳು ತುಂಬಿಕೊಂಡು ಹೋಗಿ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳು ಮಾಡೋದು. ಕಾಂಗ್ರೆಸ್ ಅಧಿಕಾರ ತಂದ್ಬಿಡ್ಬೇಕು, ದೇಶದಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಮಾಡಬೇಕು ಅಂತ ಹೊರಟಿದ್ದಾರೆ. ಇದು ನಿಮ್ಮ ಕನಸು. ಅವರಿಗೆ ಸ್ವಾಗತಕ್ಕೆ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಬ್ಯಾನರ್ ಅನ್ನ ಹಾಕಿದ್ದಾರೆ. ತಪ್ಪ ಇದು? ನಿಮ್ ಪಕ್ಷದವ್ರು ಹಾಕಲ್ವಾ? ಇವೊಬ್ಬ ಶಾಸಕ ನಾಮರ್ದ ಬಿಜೆಪಿ ಅವರು ಅಂತಾನಲ್ಲ, ಇವನು ಯೋಗ್ಯತೆಗೆ ಇವನು ನಾವು ನೇರವಾಗಿ ಬೈತೀನಿ. ಇವನು ಅಲ್ಲರ್ ಟೋಪಿ ಶಾಸಕ ನಾನೇ ಹೇಳ್ತೀನಿ ನೇರವಾಗಿ. ಯಾಕಂದ್ರೆ ಇವತ್ತು ಒಬ್ಬ ಸಮಾಜದಲ್ಲಿ ಗೌರವ ಕೊಡ್ಬೇಕು. ಅವನು ಯಾವುದೇ ರೀತಿ ಒಬ್ಬ ಕಾರ್ಯಕರ್ತರು ಪಕ್ಷವನ್ನ ಕಟ್ಟಿ ಅವರು ಬ್ಯಾನರ್ಗಳನ್ನ ಸ್ವಂತ ದುಡ್ಡಿಂದ ಹಾಕಿರ್ತಕ್ಕಂಥ ಕಾರ್ಯಕರ್ತರು ಅನೇಕ ಜನ ಇದ್ದಾರೆ. ಅವ್ರಿಗೆ ಅಗೌರವ ತರುವಂತ ಮಾತು, ನೀನು ಯಾವನ ನಮ್ಮನ್ನು ಕೇಳಕ್ಕೆ? ನಿನಗೆ ತಾಕತ್ತಿದ್ರೆ ಮೊನ್ನೆ ಇಂಡಿಪೆಂಡೆನ್ಸ್ ಡೇಗೆ ನಿಮ್ಮ ಮಂತ್ರಿಗಳು ಬಂದಿದ್ರಲ್ಲ, ಸುರೇಶ್ ಅವರು, ಬೈತಿ ಸುರೇಶ್ ಅವರು, ಅವತ್ತು ಇಡೀ ರಾಜಬೀದಿಲಿ ಹಾಕಿದ್ರಲ್ಲ ನೀವೆಲ್ಲ ಪೂರ್ತಿ ಬ್ಯಾನರ್ಗಳು. ನಿಮಗೆ ತಾಕತ್ತಿದ್ರೆ ಹೇಳ್ಬೇಕಾಗಿತ್ತು, ನಾಮರ್ದ ಕಾಂಗ್ರೆಸ್ ಅವರು ಅಂತ, ನಾಮರ್ದ ಮಂತ್ರಿಗಳು ಅಂತ, ನಾಮರ್ದ MLAಗಳು ಅಂತ. ತಾಕತ್ತಿಲ್ವ ನಿನಗೆ? ನೀನು ಮರ್ಯಾದೆ ಕೊಟ್ಟು ತಗೊಂಡ್ರೆ ಒಳ್ಳೆಯವನು. ನೀನು ನನ್ನ ಸಮಾಜದವನು ಅಂತ ನಾನು ಹೇಳ್ಕೊತಾ ಇದ್ದೀನಿ. ನನ್ನ ಸಮಾಜದವನು, ನನ್ಗೆ ಹೇಳ್ಕೊಳಕ್ ಅವಮಾನ. ಇವತ್ತು ನನ್ನ ಸಮಾಜಕ್ಕೆ ನಾವು ಗೌರವ ತಂದಿದ್ಯಾ ನೀನು? ನಮ್ಮಂತವ್ರು ಬೀದಿಲಿ ಹೋಗೋದಕ್ಕೆ ಕೂಡ ಆಗ್ತಾ ಇಲ್ಲ. ಏನಪ್ಪ ಇವನ್ ಗೆಲ್ಸ್ಬಿಟ್ಟು ಇಷ್ಟು ಮಾತ್ರ ಆಗಿದೆ, ಇವನೇನ್ ಬರ್ತಾನಂತ ಹೇಳ್ಬಿಟ್ಟು ಕೇಳ್ತಾರೆ ಜನ ನಮ್ಮನ್ನ. ಇವತ್ತು ನಮ್ಮ ಸಮಾಜದಲ್ಲಿ ಅನೇಕ ಜನ ಹಿರಿಯರಿದ್ದಾರೆ. PC ಮೋಹನ್ ಅವರು ಇದ್ದಾರೆ, MP. ಅವ್ರು 4 ಸಲ MP ಆಗಿದ್ದಾರೆ, 2 ಸಲ MLA ಆಗಿದ್ದಾರೆ. ಸೀತಾರಾಮ್ ಅವರು ಇದ್ದಾರೆ, ಅವರು MLA ಆಗಿದ್ದಾರೆ, MLC ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ಜಯರಾಮ್ ಅವರು ಇದ್ದಾರೆ, ಅವರು MLA ಆಗಿದ್ದಾರೆ. ಧರ್ಮಾಧಿಕಾರಿಗಳವರು ಎಲ್ಲಾ ಜನಾಂಗನ ಜೋಡಿಸ್ಕೋತಾರೆ ಅವರು. ಅದ್ರ ಜೊತೆ ರಕ್ಷಾರಾಮ ಕೂಡ ಮನೆ ನಿಂತ್ಕೊಂಡಿದ್ದಾರೆ. ಏನೋ ಮಾತಾಡ್ತಾನ ಸಂಪಂಗಿ ಅವರು ಕೂಡ ಏನೋ ಮಾತಾಡ್ತಾರೆ. ಅವರು MLA ಆಗಿದ್ರು. CR ಮನೋಹರ್ ಅವರು MLC ಆಗಿದ್ರು. ಈ ಭಾಗದಲ್ಲಿ ಮನೋಹರ್ ತಹಸೀಲ್ದಾರ್ ಅವರಾಗಿದ್ದು. ಅನೇಕ ಜನ ಬಲ್ಜಿಗರು ಕೂಡ ಅನೇಕ ಅರವಿಂದ್ ದೇವರಾಜ್ ಅವರಾಗಿದ್ರು. ಕಾಂಗ್ರೆಸ್ ಪಕ್ಷದಿಂದ ಅನೇಕ ಜನ ಆಗಿದ್ದಾರೆ. ಅವ್ರ ಕಾಲ್ ಕೆಲ್ಗಳು ಒಂದ್ಸಲಿ ನುಗ್ಗಿಬಿಟ್ಟು ಬಂದ್ಬಿಡೋದು ನೀನು. ಅವ್ರು ಯಾವತ್ತನ ಮಾತಾಡಿದ್ರೆ ನಿಮ್ಗೆ ಈ ರೀತಿ ಹೇಳಿಕೆಗಳನ್ನ ಕೊಡೋದು ಬಿಟ್ಬಿಟ್ಟು ಮೊನ್ನೆ ತಾನೇ ಕೆರದಲ್ಲಿ ನಡೆಸ್ಕೊಂಡಿದ್ದೀಯ ಜನರ ಕೈಯಲ್ಲಿ ಕುಮಾರಸ್ವಾಮಿ ಮಾತಾಡ್ಬೋದು. ನಿಜ ತಾನೆ? ಮೊನ್ನೆ ತಾನೆ ಜಾಸ್ತಿ ದಿನಾನೂ ಆಗಿಲ್ಲ, ಮತ್ತೆ ತಿರ್ಗಾ ಏನ್ ಹೇಳಿಕೆ ಬಂದಾಗ ನಿಮ್ಗೆ ಇಷ್ಟ ಬಂದಾಗೆಲ್ಲ ಮಾತಾಡೋದು ಅಂತನಾ? ನಿಮ್ಮ ಮನೆಯಲ್ಲಿ ಏನಾದ್ರು ಹಸುಗಳು ಮೇಸವ್ರ ನಾವು? ಇಲ್ಲ ನಿಮ್ಮ ಮನೆಯಲ್ಲಿ ಏನಾದ್ರು ಕುರಿಗಳು ಮೇಯಿಸ್ತೀವ? ನಿಮ್ಮ ಮನೆಯಲ್ಲಿ ಏನಾದ್ರು ಒಂದು ಊಟಕ್ಕೆ ಏನಾದ್ರು ಬರ್ತೀವ ನಾವು? ನಾಮರ್ದಗಳು ಅನ್ನಕ್ಕೆ ನಿನಗೆ B.Pharm ಕೊಟ್ಟಿದಾರಲ್ಲ ಕಾಂಗ್ರೆಸ್ನವರು, ಅವರೇ ಅನ್ಕೊಂತಾರೆ ಎಂತವನಿಗಪ್ಪ ಕೊಟ್ಟಿದೀವಿ ಅಂತ. ಇನ್ನೂ ಒಂದು ಭಾಷೆ ಅಂತಾರೆ, ಎಂತ ನನ್ನ ಮಗನು ಕೊಟ್ಟಿದೀವಿ ಅಂತ ಕೂಡ ಅವರೇ ನನ್ನ ಜೊತೆ ಎಷ್ಟೋ ಸಲ ಹೇಳಿದ್ರು.